ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೇನು ತೊಂದರೆ ಏನಿಲ್ಲ. ಸಬ್ಸ್ಕ್ರೈಬ್ ಆದರೆ ನನಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಇನ್ನೊಮ್ಮೆ ನಿಮ್ಮಲ್ಲಿ ವಿನಂತಿ ಇಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನು ಮಾಡ್ತಿರುವಂತಹ ವಿಡಿಯೋದಲ್ಲಿ ನಿಮಗೆ ಜ್ಯೋತಿಷ್ಯ ಸುಲಭವಾಗಿ ಅರ್ಥವಾಗುವಂತೆ ತಿಳಿಸ್ಕೊಡ್ತಾ ನೀವು ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಈ ದಿನ ಜಾತಕದಲ್ಲಿ ಲಿಟಿಗೇಷನ್ ಬಗ್ಗೆ ನೋಡೋಣ. ವ್ಯಾಜ್ಯಗಳ ವಿಚಾರ. ವ್ಯಾಜ್ಯಗಳು ಅಥವಾ ಕೋರ್ಟ್ ಕೇಸ್ಗಳು ಹೇಗೆ ಬರುತ್ತೆ, ಇದಕ್ಕೆ ಕಾರಣ ಏನು, ಯಾವ ರೀತಿ ಬರುತ್ತೆ, ಅದನ್ನು ಅತ್ಯಂತ ಸುಲಭವಾಗಿ ನೀವು ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಬಹುದು. ಈ ವ್ಯಾಜ್ಯಗಳಿಗೆ, ಲಿಟಿಗೇಷನ್ಗಳಿಗೆ ಮುಖ್ಯ ಕಾರಣ 6th ಕಸ್ಪ್, ಸಬ್ಲಾರ್ಡ್ ಆರ್ ಸ್ಟಾರ್ಲಾರ್ಡ್, 6ನೇ ಭಾವದ ಉಪನಕ್ಷತ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿ ಇವರುಗಳು ವ್ಯಾಜ್ಯವನ್ನು ನಮಗೆ ತಿಳಿಸ್ಕೊಡ್ತಾರೆ. ವ್ಯಾಜ್ಯಕ್ಕೆ ಇದು ಸಬ್ಲಾರ್ಡ್, ಇದು ಸ್ಟಾರ್ಲಾರ್ಡ್. ಸಿಕ್ಸ್ತ್ ಕಸ್ಪ್, ಆರನೇ ಭಾವದ ಸಬ್ಲಾರ್ಡ್ ಮತ್ತು ಸ್ಟಾರ್ಲಾರ್ಡ್ ಅಂದರೆ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ. ಇವರುಗಳು ವ್ಯಾಜ್ಯಗಳು ಹೇಗೆ ನಡೆಯುತ್ತೆ ಅಂತೇಳಿ ತಿಳಿಸ್ಕೊಡ್ತಾರೆ. ವ್ಯಾಜ್ಯಕ್ಕೆ ನೋಡಬೇಕಾದಂಥದ್ದು 6ನೇ ಭಾವದ ಕಸ್ಪನ್ನು ನೀವು ನೋಡಬೇಕಾಗುತ್ತೆ. 6ನೇ ಭಾವ ಅದು ಸೂಚಿಸುತ್ತೆ ಯಾವ ರೀತಿ ತೊಂದರೆಗಳು ಅಂತೇಳಿ. 6ನೇ ಭಾವ ಅತಿ ಮುಖ್ಯವಾದಂಥ ಮನೆ. 6ನೇ ಭಾವ ಅಥವಾ 6ನೇ ನಂಬರ್ ಈ ಕಸ್ಪ್ನಲ್ಲಿ ಬಂತು ಅಂತಂದರೆ ಅದು ವ್ಯಾಜ್ಯವನ್ನು ಸೂಚಿಸುತ್ತೆ. ಆ ವ್ಯಾಜ್ಯ ಒಳ್ಳೆಯದಾಗಿರ್ಬೋದು ಅಥವಾ ಆ ವ್ಯಾಜ್ಯದಿಂದ ಬಿಡುಗಡೆ ಬೇಕಿದ್ರೂ ಸಿಗುವುದು. ಆ ವ್ಯಾಜ್ಯದಲ್ಲಿ ಸಿಕ್ಕಾಕೋಬಹುದು ಅಥವಾ ಅದರಿಂದ ಹೊರಗೆ ಬರ್ಬೋದು. ಹಾಗಾದರೆ ಸಿಗಾಕೊಳ್ಳುವಂಥ ಭಾವಗಳು ಯಾವುದು ಅಂತಂದರೆ 6, 8, 12 ವ್ಯಾಜ್ಯದಿಂದ ಬಿಡುಗಡೆಯಾಗುವಂಥ ಭಾವಗಳು ಯಾವುದು ಅಂತಂದರೆ 6, 10 ಮತ್ತು 11. ಈ 6, 8, 12 ಬಂದರೆ ವ್ಯಾಜ್ಯದಲ್ಲಿ ಸಿಗಾಕೊಳ್ತಾರೆ. 6 ವ್ಯಾಜ್ಯವನ್ನು ತೋರಿಸುತ್ತೆ, 8 ತೊಂದರೆಗಳನ್ನು, ಅಡಚಣೆಗಳನ್ನು, ಅಡ್ಡಿ ಆತಂಕಗಳನ್ನು, ವ್ಯಾಜ್ಯಗಳನ್ನು ಅದು ಸೂಚಿಸುತ್ತೆ. 12 ಅಂತಂದರೆ ನಷ್ಟ, ಜೈಲು, ಬಂಧನ ಇವುಗಳನ್ನು ಸೂಚಿಸುತ್ತೆ. 6 ವ್ಯಾಜ್ಯಗಳನ್ನು ಸೂಚಿಸುತ್ತೆ. 10 ಬಂದಲ್ಲಿ ಜಯವನ್ನು ಹೇಳುತ್ತೆ. 11 ಬಂದರಲ್ಲಿ ಫುಲ್ಫಿಲ್ಮೆಂಟ್ ಅಂತೇಳಿ ತೋರಿಸ್ಕೊಡುತ್ತೆ. ಹಾಗಾಗಿ 6, 10, 11 ಬಂದರೆ ಆ ವ್ಯಾಜ್ಯದಿಂದ ಬಿಡುಗಡೆ ಆಗುತ್ತೆ. ನೀವು ಕಸ್ಪನ್ನು ನೋಡಿಕೊಂಡಾಗ ತಮ್ಮ ಜಾತಕದಲ್ಲಿ ಏನಾದರೂ
ವ್ಯಾಜ್ಯ ಇದೆಯೇ, ಈಗ ಇದೆಯೋ ಮುಂದೆ ಇದೆಯೋ ಅನ್ನೋದನ್ನು ನೀವು ಇಲ್ಲಿ ನೋಡಬೇಕಾಗುತ್ತೆ. 6ನೇ ಭಾವದ ಕಸ್ಪಲ್ ಸಬ್ಲಾರ್ಡ್ ಅಥವಾ ಸ್ಟಾರ್ಲಾರ್ಡ್ ಹೇಳದೇ ಇದ್ದಾಗ ನೀವು ದಶಾಭುಕ್ತಿಗಳನ್ನು ನೀವು ಗಮನಿಸಬೇಕಾಗುತ್ತೆ. ದಶಾಭುಕ್ತಿಗಳಲ್ಲಿಯೂ ಕೂಡ 6, 8, 12 ಬಂದರೆ ಅದು ಅಲ್ಲಿ ವ್ಯಾಜ್ಯಗಳು ಆಗುತ್ತೆ ಅಂಥೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಯಾವ್ಯಾವ ರೀತಿಯ ವ್ಯಾಜ್ಯಗಳು ಬರ್ಬೋದು ಅದನ್ನು ನಾವು ಒಂದ್ಸರಿ ನೋಡೋಣ. ಈ 6, 8, 12 ಜೊತೆಗೆ 9 ಬಂತು ಅಂತಂದರೆ ದೇವರು, ಧರ್ಮ, ದೇವಸ್ಥಾನ, ತಂದೆ ಇವುಗಳಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಬರ್ತವೆ. ಧರ್ಮದ ವ್ಯಾಜ್ಯಗಳು, ನನ್ನ ಧರ್ಮ ಹೆಚ್ಚು ನಿನ್ನ ಧರ್ಮ ಹೆಚ್ಚು ಅಂತ ಹೇಳಿ ಅವರು 9, 6, 8, 12 ಬಂದಾಗ ಆ ರೀತಿ ತೊಂದರೆ ಕೊಡ್ತವೆ. ಅದು ಕೋರ್ಟ್ ತನಕವೂ ಹೋಗುವಂತಹ ಸಂದರ್ಭ ಇರುತ್ತೆ. ಅದೇ 7 ಬಂದಿದ್ದೇ ಆದರೆ, ಈಗ 9 ಇಲ್ಲ 7 ಬಂತು, 7, 6, 8, 12 ಬಂದ್ಬಿಡ್ತು ಅಂತಂದರೆ ಆಗ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ಪಾರ್ಟ್ನರ್ಶಿಪ್ನಲ್ಲಿ ತೊಂದರೆ ಕೂಡ ಆಗ್ಬೋದು, ಹೆಂಡತಿಯಿಂದ ಕಷ್ಟ ಬರ್ಬೋದು. ಈ ರೀತಿಯ ವ್ಯಾಜ್ಯಗಳು 7 ಇದರ ಜೊತೆಗೆ ಸೇರಿಕೊಂಡಾಗ ಬರುವಂತಹ ಸಂಭವ ಹೆಚ್ಚು. 7 ಇಲ್ಲ 5 ಬಂತು ಅಂತ ಇಟ್ಕೊಳ್ಳಿ. 5 ಬಂದಾಗ ಏನಾಗುತ್ತೆ, ಈ ಕಲಾರಂಗದಲ್ಲಿ ಅಂದರೆ ಸಿನಿಮಾ, ನಾಟಕ, ಕಲೆ, ನೃತ್ಯ ಅಥವಾ ಮಕ್ಕಳು ಅಥವಾ ವಿದ್ಯೆ, ಉನ್ನತ ವ್ಯಾಸಂಗದಲ್ಲಿ ಏನಾದರೂ ಡಿಸ್ಪ್ಯೂಟ್ಗಳು ಅವು 5 ಬಂದಾಗ ಅದು ತೋರಿಸುತ್ತೆ. ನಂತರ ಅಕಸ್ಮಾತ್ 4 ಬಂದಿದ್ದೇ ಆದರೆ, 4 ಬಂದಿದ್ದೇ ಅದರಲ್ಲಿ ತಾಯಿ ಜೊತೆಗೆ ಸಂಬಂಧಗಳು ಹಳಸೆ ಹೋಗ್ಬೋದು, ಅಥವಾ ಆಸ್ತಿಯಲ್ಲಿ ವಿವಾದಗಳು ಉಂಟಾಗ್ಬೋದು, ಮನೆ ಖರೀದಿಯಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಹಾಗೆ ವಾಹನದಿಂದ ತೊಂದರೆ ಆಗ್ಬೋದು, ವಾಹನದ ಅಪಘಾತ ಅಥವಾ ಇನ್ನೊಂದು ಯಾವುದಾದ್ರೂ ರೀತಿಯಲ್ಲಿ ಅದು 4 ಬಂದಾಗ ಆ ಕೆಲಸ ಮಾಡುತ್ತೆ. ಇನ್ನು 3 ಬಂದರೆ, 3 ಬಂದಾಗ ಪರಿಸರದಿಂದ ತೊಂದರೆ ಆಗುತ್ತೆ. ಹಾಗೂ ಒಬ್ಬರಿಗೊಬ್ಬರು ದೃಷ್ಟಿಸಿದಾಗ ಆ ದೃಷ್ಟಿ ಕೆಡುಕಿನ ದೃಷ್ಟಿಯಲ್ಲಿ ನಿಗೂಢತೆಯಿಂದ ಜಗಳಗಳು ಪ್ರಾರಂಭ ಆಗುತ್ತೆ. ಅಥವಾ ಸಂಚಾರದಲ್ಲಿದ್ದಾಗ ಚಿಕ್ಕ ಪುಟ್ಟ ಸಂಚಾರ ಮಾಡ್ತಾ ಇರ್ತೀರ, ಅಂಥ ಸಂದರ್ಭದಲ್ಲಿ ಒಬ್ರಿಗೊಬ್ಬರಿಗೆ ಮಾತು ಬೆಳೆದು ಆಗ ಅದರ ಮೂಲಕ ಜಗಳಗಳು ಪ್ರಾರಂಭ ಆಗುತ್ತೆ. ಇನ್ನು 2 ಬಂದರೆ, 2 ಬಂದಲ್ಲಿ ಹಣಕಾಸಿನ ತೊಂದರೆಗಳು ಬರ್ತವೆ. ಕೊಡು ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಅಡಚಣೆಗಳು ಹೆಚ್ಚು ಕಡಿಮೆಯಾಗಿ ಆಗ ಆ ಜಗಳ ಪ್ರಾರಂಭ ಆಗುತ್ತೆ. ಅಥವಾ ಆಡುವ ಮಾತು ಒಬ್ಬರ ಮಾತು ಇನ್ನೊಬ್ಬರಿಗೆ ಹಿಡಿಸದೇ ಇರುವ ರೀತಿಯಲ್ಲಿ ಅವರಿಗೆ ಆ ರೀತಿಯ ತೊಂದರೆಗಳು ಅದರಿಂದ ಉಂಟಾಗುತ್ತೆ. ಅದನ್ನು ಅವಾಗ ಹುಷಾರಾಗಿ ಮೇಂಟೈನ್ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸ್ ಆಗ್ಬೋದು. ಬ್ಯಾಂಕ್ ಬ್ಯಾಲೆನ್ಸ್ನಿಂದಲೂ ಅಥವಾ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡಿರ್ತೀರ, 6 ಇದ್ದಾಗ ಸಾಲ ತೆಗೆದುಕೊಳ್ಬೇಕು ಅಂತ ಬರುತ್ತೆ. ಆಗ 2 ಕೂಡ ಬಂತು ಅಂತಂದರೆ ಆ ಸಾಲವನ್ನು ಕಟ್ಟಲಿಕ್ಕಾಗದೇನೆ ನಿಮ್ಮ ಸಾಲದ ಕೇಸ್ ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ನಲ್ಲಿ 6, 8, 12 ಬಂದಾಗ ಪನಿಷ್ಮೆಂಟ್ ಆಗುತ್ತೆ. ಆ 2, 6 ಜೊತೆಗೆ 10, 11 ಏನಾದರೂ ಬಂತು ಅಂತಂದರೆ ನಿಮಗೆ ಅದರಿಂದ ಆ ಕೇಸ್ನಿಂದ ಮುಕ್ತಿ ಸಿಗುತ್ತೆ. ಈಗ 6 ಆಯಿತು, ಅಕಸ್ಮಾತ್ 1 ಬಂತು ಅಂತ ಇಟ್ಕೊಳ್ಳಿ. 1 ಏನಾದರೂ ಬಂದಲ್ಲಿ
ತನ್ನದೇ ಸ್ವಂತ ತಪ್ಪಿನಿಂದ ಜಗಳಗಳು ಪ್ರಾರಂಭ ಆಗುತ್ತೆ. ಅದು ಕೋರ್ಟ್ ಕೇಸ್, ಕೋರ್ಟಿನ ತನಕವೇ ಹೋಗುತ್ತೆ. ವ್ಯಾಜ್ಯಗಳು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಅದರ ನಂತರ ಕೋರ್ಟ್ಗೆ ಕೂಡ ಅದು ಹೊರಟೋಗುತ್ತೆ. ತನ್ನದೇ ಆದ ಸ್ವಂತ ತಪ್ಪು ಯಾವುದೇ ರೀತಿಯ ಇದಿಷ್ಟರಲ್ಲಿ ಕೂಡ ಯಾವುದೇ ರೀತಿಯ ತಪ್ಪುಗಳು ನಡೆದಾಗಲೂ ಕೂಡ ಒಂದು ಬಂದಾಗ ಈ ಎಲ್ಲ ತಪ್ಪುಗಳು ಇದೊಂದರಲ್ಲೇ ಅಡಕವಾಗಿರುತ್ತೆ. ಈ ಒಂದರಿಂದ ಅದೆಲ್ಲ ತೊಂದರೆಗಳು ಬರುತ್ತೆ. ಹಾಗಾದರೆ ಬೇಲ್ ಯಾವಾಗ ಸಿಗುತ್ತೆ? ಬೇಲ್ ಯಾವಾಗ ಸಿಗುತ್ತೆ ಅಂತಂದರೆ ಈ ನಂಬರ್ ಬಂದಾಗ ಬೇಲ್ ಸಿಗುತ್ತೆ. ಬೇಲ್ ಮತ್ತು ಜಯ. ಈ ನಂಬರ್ ಏನಾದರೂ ಬಂತು ಅಂತಂದರೆ ಆಗ ಶಿಕ್ಷೆ ಮತ್ತು ದಂಡ ಈ ರೀತಿಯಲ್ಲಿ ಇದು ಕೊಡುತ್ತೆ. ಇದರ ನಿವಾರಣೆ ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅಂತ ನೋಡಬೇಕಾದ್ರೆ ನೀವು ದಶಾಭುಕ್ತಿಗಳಿಗೆ ಹೋಗಬೇಕಾಗುತ್ತೆ. ದಶಾಭುಕ್ತಿಗಳ ಮೊರೆ ಹೋಗಬೇಕಾಗುತ್ತೆ. ದಶಾಭುಕ್ತಿಯಲ್ಲಿ 6, 10, 11 ಏನಾದರೂ ತೋರಿಸಿದ್ದೇ ಆದಲ್ಲಿ ಆಗ ಬಿಡುಗಡೆ ಆಗುತ್ತೆ. ದಶಾಭುಕ್ತಿಯ ಜೊತೆಗೆ ಗೋಚಾರವನ್ನು ಕೂಡ ನೀವು ಗಮನದಲ್ಲಿ ಇಟ್ಟು ನೋಡಬೇಕಾಗುತ್ತೆ. ಗೋಚಾರದಲ್ಲಾದರೂ ಈ ಸಂಖ್ಯೆಗಳು ಬಂದಾಗ, ಗ್ರಹಗಳು ಈ ನಂಬರನ್ನು ತೋರಿಸಿದಾಗ ಆಗಲೂ ಕೂಡ ಆ ಕೇಸ್ನಿಂದ ವಿಮುಕ್ತಿಯನ್ನು ಪಡೀತೀರಿ. ಇಲ್ಲಿ ಗಮನಿಸಬೇಕಾದಂತಹ ಇನ್ನೂ ಒಂದು ಅಂಶ ಅಂತಂದರೆ ಯಾವಾಗಲೂ ಅತ್ಯಂತ ಆಗಿರಬೇಕು. ದಶಾಭುಕ್ತಿ ಅಂತರ. ದಶಾಭುಕ್ತಿ ಅಂತರ. ದಶಾಭುಕ್ತಿ ಅಂತರವನ್ನು ಯಾವಾಗಲೂ ಗಮನಿಸಬೇಕಾಗುತ್ತೆ. ದಶಾಭುಕ್ತಿ ಅಂತರದಲ್ಲಿ ರಾಕೇಶ ಏನಾದರೂ ಬಂದರೆ, ಆಗ ನಿಮ್ಮ ವ್ಯಾಜ್ಯಗಳು ಅತ್ಯಂತ ನಿಧಾನ ಆಗುತ್ತೆ ಅಥವಾ ಶಿಕ್ಷೆಗೆ ಒಳಪಡುತ್ತೆ. ಯಾರು ಇದು ರಾಕೇಶ? ರಾಕೇಶ ಅಂತಂದರೆ ರಾಹು, ಕೇತು ಮತ್ತು ಶನಿ. ರಾಹು, ಕೇತು, ಶನಿ ಇವರುಗಳು ಏನಾದರೂ ದಶಾಭುಕ್ತಿಯಲ್ಲಿ, ಅದರಲ್ಲೂ ಅಂತರ್ಭುಕ್ತಿಯಲ್ಲಿ ರಾಕೇಶ ಈ 3ರಲ್ಲಿ ಯಾರಾದರೂ ಒಬ್ಬರು ಬಂದರೂ ನಿಮ್ಮ ಕೇಸ್ಗಳು ಸ್ಟ್ರಾಂಗ್ ಆಗೋದಿಲ್ಲ. ಈ ರಾಹು, ಕೇತು, ಶನಿಗಳು 6, 8, 12 ಯಾವುದೇ ಕಾರಣಕ್ಕೂ ತೋರಿಸಬಹುದು. 6, 10, 11 ತೋರಿಸಿದರಲ್ಲಿ ಈ 3 ಜನನು ಆ ಕೇಸನ್ನು ಬೇಗ ಮುಗಿಯುವುದಕ್ಕೆ ಬಿಡೋದಿಲ್ಲ. ರಾಹು ಮತ್ತು ಕೇತುಗಳು ಏನಿದ್ರು ಅದಕ್ಕೆ ಶಿಕ್ಷೆ ಕೊಡಿಸೋದಕ್ಕೆ ದಾರಿ ಮಾಡ್ತಾ ಇರ್ತಾರೆ. ಶನಿ ಅದನ್ನು ಇನ್ನೂ ನಿಧಾನ ಮಾಡ್ತಾ ಇರ್ತಾನೆ. ಶನಿಯ ಕೆಲಸ ನಿಧಾನ ಮಾಡುವಂಥದ್ದು. ರಾಹು ಕೇತುಗಳು ಆ ಕೇಸನ್ನು ಇನ್ನೂ ಸ್ಟ್ರಾಂಗ್ ಮಾಡುವಂಥದ್ದು. ಈ ರೀತಿ ಕೆಲಸ ಮಾಡ್ತಾ ಇರ್ತಾರೆ. 10, 11 ಏನಾದರೂ ಇದ್ದಲ್ಲಿ ಆ ಕೇಸು ಎಳೆದಾಡುತ್ತಲೇ ಇರ್ತದೆ. ಈ ಕೆಟ್ಟ ನಂಬರ್ಗಳು ಬಂದಾಗ ಇದ್ರ ಜೊತೆಗೆ 10, 11 ಬಂದಲ್ಲಿ, ಅಷ್ಟು ಜೊತೆಗೆ ಇದ್ದಲ್ಲಿ ಆಗ ಅದನ್ನು ನೆಗೋಷಿಯೇಬಲ್ ಅಂತ ಕರಿತೇವೆ. ಜಾಮೀನು ಸಿಗಬಹುದು, ಸಿಗದೆ ನೀವು ಇರಬಹುದು. ಆ ರೀತಿಯ ಪ್ರಭಾವವನ್ನು ಈ ರಾಹು, ಕೇತು, ಶನಿಗಳು ಕೊಡ್ತಾರೆ. ಇದನ್ನು ಕೂಡ ನೀವು ದಶಭುಕ್ತಿ ಮತ್ತು ಗೋಚಾರ ಇದರಲ್ಲಿ ನೋಡಿ ನೀವು ತೀರ್ಮಾನಿಸಬೇಕಾಗುತ್ತೆ. ಹಾಗಾಗಿ ಈ ಲಿಟಿಗೇಷನ್ ವ್ಯಾಜ್ಯದ ವಿಚಾರ ನಿಮಗೆ ಇದನ್ನು ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.